ಹಾಯ್ ಫ್ರೆಂಡ್ಸ್, ತಿಂಡಿಗೆ ಮತ್ತು ಲಂಚ್ ಬಾಕ್ಸ್ಗೆ ಏನೇನು ಪ್ಯಾಕ್ ಮಾಡಿದೆ ನೋಡೋಣ. ಫಸ್ಟು ನಾನು ತರಕಾರಿ ಹಾಕ್ಬಿಟ್ಟು ಸಬ್ಬಾಕ್ಷಿ ಸೊಪ್ಪು ಹಾಕ್ಬಿಟ್ಟು ಪಲಾವ್ ಥರ ಮಾಡ್ಕೋತಾ ಇದ್ದೆ. ಎಲ್ಲ ತರಕಾರಿ ಏನೇನು ಹಾಕ್ತೀವಿ ಪಲಾವ್ಗೆ ಅದೇ ಹಾಕ್ಕೋತಿದ್ದೆ. ಡಬಲ್ ಬೀನ್ಸು ಬಟಾಣಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪ್ರೋಟೀನ್ ಎಲ್ಲ ಸಿಗುತ್ತೆ. ಈರುಳ್ಳಿ ಈ ರೀತಿ ತರಕಾರಿ ಹಾಕಿದ್ಮೇಲೆ ಹಾಕಿ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ರುಬ್ಕೊಂಡೆ ಅಷ್ಟೇ, ಬೇರೆ ಏನೂ ಹಾಕ್ಕೊಂಡಿಲ್ಲ. ನಾನು ಅಕ್ಕಿನ ನೆನೆಸಿಟ್ಕೊಂಡು ಆಮೇಲೆ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ನೀರು ಹಾಕ್ಕೊಳ್ಳೋದ್ರಿಂದ ಅನ್ನ ಆದಮೇಲೆ ಮುದ್ದೆ ಆಗಲ್ಲ. ನೀವು ಫಸ್ಟ್ ನೀರು ಹಾಕ್ಕೊಂಡು ಆಮೇಲೆ ರೈಸ್ ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಒಂದು ನಿಮಿಷ ಬಿಡಬೇಕು, ಫ್ರೈ ಮಾಡಬೇಕು, ಆವಾಗ ಈ ರೀತಿ ಉದ್ರುದ್ರಾಗುತ್ತೆ. ಲಾಸ್ಟಲ್ಲಿ ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೆ. ನಾನು ಕುಕ್ಕರಲ್ಲೇ ಮಾಡಿದ್ರು ವಿಜಿಲ್ ತೊಗೊಳೋದಿಲ್ಲ, ಹಾಗೇ ಬೇಯಿಸ್ತೀನಿ. ತಿಂಡಿಗೆ ಕಸ್ಟರ್ಡ್ ಮಾಡೋಣ ಸಮ್ಮರ್ ಅಂದ್ಬಿಟ್ಟು ಹಾಲಿಗೆ ಕಸ್ಟರ್ಡ್ ಪೌಡರ್ ಎಲ್ಲ ಹಾಕಿ ಸೆಟ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ ತಣ್ಣಗಿರುತ್ತೆ ಅಂತ. ಮತ್ತು ಹಣ್ಣೆಲ್ಲ ಹಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ಹಾಲು ಶಾರ್ಟೇಜ್ ಬಂದರೆ ನಾನು ಈ ರೀತಿ ಬೇರೆ ಹಾಲು ಕೂಡ ಹಾಕ್ಕೋತೀನಿ. ಸ್ವೀಟ್ನೆಸ್ಗೆ ಕಲ್ಸಕ್ಕರೆ ನೆನೆಸಿಟ್ಕೊಂಡು ಹಾಕ್ಕೊಂಡೆ. ಮತ್ತು ಸಮ್ಮರ್ ಅಲ್ವಾ ತಂಪಾಗುತ್ತೆ ಅಂದ್ಬಿಟ್ಟು ಸಬ್ಜಾ ಸೀಡ್ಸ್ ಕೂಡ ಹಾಕ್ಕೊಂಡೆ. ಸಬ್ಜಾ ಸೀಡ್ಸು ಕಲ್ಸಕ್ಕರೆ ಯೂಸ್ ಮಾಡೋದ್ರಿಂದ ತುಂಬಾ ತಂಪಾಗುತ್ತೆ ಸಮ್ಮರಲ್ಲಿ.